ಅಧ್ಯಯನಕ್ಕೆ ಆರಿಸಿಕೊಂಡಂಥ ಕುಟುಂಬ ಅನನೀಯನು ಮತ್ತು ಸಫೇರನು. ಈ ಅನನೀಯನು ಮತ್ತು ಸಫೇರನಿಂದ ಬಹಳ ಪ್ರಾಮುಖ್ಯವಾದ 3 ಸಂಗತಿಗಳನ್ನು ಇವತ್ತು ಅಭ್ಯಾಸ ಮಾಡಲಿಕ್ಕಿದ್ದೇವೆ. ಲೆಸನ್ ಫ್ರಮ್ ಅನನಿಯಸ್ ಅಂಡ್ ಸಫೀರಾ. ನಮ್ಮ ಸತ್ಯವೇದವನ್ನು ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದ ವಚನ 1ರಿಂದ 11 ವಚನದವರೆಗೆ ನಾವು ಓದಿಕೊಳ್ಳೋಣ. ಈ ಒಂದು ಘಟನೆಯನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ. ಇವತ್ತಿನ ಬೈಬಲ್ ಸ್ಟಡಿಗೆ ನಾವು ಆರಿಸಿಕೊಂಡಂತ ಕುಟುಂಬ ಅನನೀಯನು ಮತ್ತು ಸಫೇರಳು, ಇವರ ಕುಟುಂಬ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯದಿಂದ ವಚನ 1ರಿಂದ 11 ವಚನ ಓದಿಕೊಳ್ಳೋಣ. ಅನನೀಯ ಎಂಬ ಮನುಷ್ಯನು ಸಫೇರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದು ಯಾಕೆ? ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿತು. ಆಗ ಯೌವನಸ್ಥರು ಎದ್ದು ಅವರನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಉಣಿಟ್ಟರು. 6ನೇ ವಚನದವರೆಗೆ ಸಾಕು. ಅನನೀಯ, ಸಫೇರರು ಇವರ ಕುಟುಂಬದಿಂದ ಬಹಳ ಪ್ರಾಮುಖ್ಯವಾದ 3 ಸಂಗತಿಗಳನ್ನು ನಾವು ಕಲಿಯುವವರಾಗಿದ್ದೇವೆ. ಮೊದಲನೆಯದಾಗಿ ನಂಬರ್ 1 ಸತ್ಯ, ದೇವರಿಗೆ ಸುಳ್ಳು ಹೇಳುವಂಥದ್ದು. ದೇವರಿಗೆ ಸುಳ್ಳು ಹೇಳುವಂಥದ್ದು. 2ನೇದಾಗಿ ಕಪಟತನ. 3ನೇದಾಗಿ ದೇವರಿಗೆ ಮರೆಯಾದದು ಒಂದೂ ಇಲ್ಲ. ದೇವರಿಗೆ ಮರೆಯಾದದು ಒಂದೂ ಇಲ್ಲ. ಈ 3 ಸಂಗತಿಗಳನ್ನು ನಾವು ಇವತ್ತು ಕಲಿಯುವವರಾಗಿದ್ದೇವೆ. ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತಿದ್ದೇವೆ, ಅನನೀಯ ಮತ್ತು ಸಫೇರಳು ಒಂದು ಭೂಮಿಯನ್ನು ಅವರು ಮಾರಿಕೊಂಡು ಆ ಹಣವನ್ನು ಅಪೊಸ್ತಲರ ಬಳಿಗೆ ತರ್ತಿದ್ದಾರೆ. ಆದರೆ ಇಂದಿನ ಅಧ್ಯಾಯದಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ನೋಡುವಾಗ 4ನೇ ಅಧ್ಯಾಯದಲ್ಲಿ ಅನೇಕ ಮಂದಿ ಶಿಷ್ಯರು, ವಿಶ್ವಾಸಿಗಳು, ಅವರ ಒಂದು ಆತ್ಮಿಕ ಜೀವಿತ ಹೇಗಿತ್ತು ಅಂತ ಹೇಳಿದ್ರೆ, ನಂಬಿದವರ ಮಂಡಳಿ ಹೃದಯ ಒಂದೇ ಆಗಿತ್ತು. ಎಲ್ಲರೂ ಒಂದೇ ಆಗಿದ್ರು, ಒಂದೇ ಸಮನಾಗಿದ್ರು. ಅರ್ಲಿ ಚರ್ಚ್ನಲ್ಲಿ, ಸಭೆಯಲ್ಲಿ ಅವರು ತಮ್ಮ ಹೊಲವನ್ನು ಅವರು ಏನ್ ಮಾಡ್ತಿದ್ರು ಅಂದ್ರೆ ಮಾರಿಕೊಂಡು ಅದರ ಹಣವನ್ನು ಅಪೊಸ್ತಲರಿಗೆ ತಂದು ಕೊಡ್ತಿದ್ರು. ಅಪೊಸ್ತಲರು ಏನ್ ಮಾಡ್ತಿದ್ರು? ಎಲ್ಲರಿಗೆ ಹಂಚುತ್ತಿದ್ರು. ಕೊರತಿದ್ದರು ಒಬ್ಬರು ಇಲ್ಲ, ಎಲ್ಲರೂ ಸಮಾನರಾಗಿದ್ರು. ಅದೇ ರೀತಿ ನೋಡುವಾಗ 4ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಒಬ್ಬ ಬಾರ್ನಬನಿದ್ದಾನೆ. ಅಪೊಸ್ತಲರು ಬಾರ್ನಬ ಅಂದ್ರೆ ಧೈರ್ಯದಾಯಕ ಎಂದು ಹೆಸರಿಟ್ಟರು. ಅವನು ತನಗಿದ್ದ ಭೂಮಿಯನ್ನು ಮಾರಿ ಬಂದ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿ ಇಟ್ಟನು. ಬಾರ್ನಬನು ಕೂಡ ಅವನಿಗೆ ಒಂದು ಜಮೀನಿತ್ತು, ಹೊಳ ಇತ್ತು, ಅದನ್ನು ಮಾರಿ ಆ ಹಣವನ್ನು ತಂದು ಅಪೊಸ್ತಲರ ಪಾದದಲ್ಲಿ ಇಟ್ಟನು. ಈಗ ಇಲ್ಲಿ ಒಂದು ಕುಟುಂಬ ಇದೆ. ಅನನೀಯನು ಅಂದರೆ ಅದರ ಅರ್ಥ ದೇವರು ಕೃಪಾ ಸಂಪೂರ್ಣನು ಎಂಬುದಾಗಿ. ಗಾಡ್ ಈಸ್ ಗ್ರೇಷಿಯಸ್ ಎಂಬುದಾಗಿ. ದೇವರು ಕೃಪಾ ಸಂಪೂರ್ಣನೆಂಬುದಾಗಿ ಅನನೀಯ ಎಂಬ ಪದದ ಅರ್ಥ. ಸಫೀರಳು, ಸಫೀರಾ ಅದರ ಹೆಸರಿನ ಅರ್ಥ, ಅವಳ ಹೆಸರಿನ ಅರ್ಥ ಸೌಂದರ್ಯ ಎಂಬುದಾಗಿ, ಬ್ಯೂಟಿ ಎಂಬುದಾಗಿ.
ಈಗ ಇವರು ನೋಡ್ತಿದ್ದೇವೆ, ಅರ್ಲಿ ಚರ್ಚ್ ನಲ್ಲಿ ಇದ್ದವರು ಎಲ್ಲ ವಿಶ್ವಾಸಿಗಳು ಹೊಲಗದ್ದೆಯನ್ನು ಮಾರಿ ಆ ಹಣವನ್ನು ಅಪೊಸ್ತಲರ ಪಾದ ಬಳಿಗೆ ತಂದಿಡುವಾಗ ಇವರು ಕೂಡ ಏನ್ ಮಾಡ್ತಿದ್ದಾರೆ, ತಮ್ಮಲ್ಲಿದ್ದಂತ ಒಂದು ಜಮೀನನ್ನು ಮಾರ್ತಾರೆ. ಹೊಲವನ್ನು ಮಾರಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಭಾಗವನ್ನು ಬಚ್ಚಿರ್ತಾರೆ. ಒಂದು ಭಾಗವನ್ನು ಬಚ್ಚಿಟ್ಟು ಬಾಕಿ ಹಣವನ್ನು, ಉಳಿದ ಹಣವನ್ನು ಅವರು ಅಪೊಸ್ತಲರಿಗೆ ಕೊಡ್ತಾರೆ. ಈಗ ನಾವು ನೋಡ್ತಿದ್ದೇವೆ, ಒಂದು ಭಾಗವನ್ನು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತನ್ನ ಅಪೊಸ್ತಲರ ಪಾದಗಳಲ್ಲಿ ಇಟ್ಟರು. ಆಗ ಪೇತ್ರನು, ಅನನೀಯನೇ, ಸೈತಾನನ ಹೃದಯದಲ್ಲಿ ತುಂಬಿಕೊಂಡದೇನು? ನೀನು ಯಾಕೆ ಆ ಒಳದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದೇ? 4ನೇ ವಚನ ಎಂಡಿಗೆ ಬರುವಾಗ, ನೀನು ಸುಳ್ಳಾಡಿದು ಮನುಷ್ಯರಿಗಲ್ಲ, ದೇವರಿಗೆ. ಅನನೀಯನು ಸಫೈರಳು ಸುಳ್ಳು ಹೇಳಿದ್ರು, ದೇವರ ಸೇವಕರಿಗಲ್ಲ. ಪೇತ್ರನಿಗೆ ಸುಳ್ಳು ಹೇಳಿದಲ್ಲ, ಅವನು ದೇವರಿಗೆ ಸುಳ್ಳಾಡಿದ್ದು, ಮನುಷ್ಯರಿಗಲ್ಲ. ಹಾಗಾದ್ರೆ ಇವತ್ತು ಮೊದಲನೇ ವಿಷಯ, ಸಂಗತಿ ನಾವು ತಿಳಿದುಕೊಳ್ಳುವುದಂದ್ರೆ ಸುಳ್ಳು. ಅವರು ಪ್ರಾಣ ಬಿಟ್ಟರು. ಯಾಕೆ? ಇದು ಒಂದು ಎಕ್ಸಾಂಪಲ್ ಆಗಿ ನಮ್ಮ ಮುಂದೆ ಅವರಿದ್ದಾರೆ. ಈಗ ಎಲ್ಲರೂ ಸುಳ್ಳು ಹೇಳಿದವರು ಸಾಯ್ತಾರೆ ಎಂಬುದಾಗಲ್ಲ. ಅಲ್ಲಿ ದೇವರ ವಾಕ್ಯ ಈ ಒಂದು ಘಟನೆಯ ಮೂಲಕ ಎಲ್ಲರಿಗೆ ಬಯಲಿತು. ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟು, ಕೇಳಿದವರೆಲ್ಲರಿಗೂ ಮಹಾ ಬಯಲಿತು. ಎಲ್ಲರಿಗೊಂದು ದೇವರ ಭಯ ಬಂತು. ಇದು ಒಂದು ನಿದರ್ಶನ, ಒಂದು ಘಟನೆ ನಮ್ಮ ಮುಂದೆ ಇರುವುದು. ಯಾಕಂತ ಹೇಳಿದ್ರೆ ದೇವರೆಲ್ಲವನ್ನು ನೋಡುವ ದೇವರಾಗಿದ್ದಾನೆ ಮತ್ತು ದೇವರು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ನಾವು ದೇವರ ಬಳಿಗೆ ಬರುವಾಗ ನಮ್ರತೆಯಿಂದ, ಪೂಜ್ಯ ಭಾವನೆಯಿಂದ, ಶುದ್ಧ ಹೃದಯದಿಂದ ದೇವರ ಬಳಿಗೆ ಬರಬೇಕು. ಈಗ ದೇವರ ವಾಕ್ಯ ಹೇಳ್ತದೆ, ಅನನೀಯ ಸಫೈರಳು ಸುಳ್ಳು ಹೇಳಿದರು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಸುಳ್ಳಿಗೆ ಮೂಲ ಸೈತಾನನು. ಸೈತಾನನು ಸುಳ್ಳಿಗೆ ಮೂಲನಾಗಿದ್ದಾನೆ. ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ 44ನೇ ವಚನ ನಾವು ಓದಿಕೊಳ್ಳೋಣ. ಜಾನ್ ಗಾಸ್ಪಲ್ ಚಾಪ್ಟರ್ 8 ವರ್ಸ್ 44. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯದ ವಚನ 44 ನಾವು ಓದುವುದಾದರೆ, ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆಗಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಸೈತಾನನು ಸುಳ್ಳಿಗೆ ಮೂಲ ಪುರುಷನು. ಸುಳ್ಳು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಸೈತಾನನಿಂದ. ಯೇಸು ಹೇಳ್ತಾರೆ, ಸುಳ್ಳು ಹೇಳಲು ಸೈತಾನಿಂದ ಹುಟ್ಟಿದ್ದಾನೆ, ಅವನಲ್ಲಿ ಸತ್ಯ ಇಲ್ಲವೇ ಇಲ್ಲ ಎಂಬುದಾಗಿ. ಅನನೀಯ ಸಫೈರಳು ಸುಳ್ಳು ಹೇಳಿದು ದೇವರಿಗೆ. ದೇವರಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. Lies brings brokenness. Truth brings freedom. Lies brings brokenness. ಸುಳ್ಳು ಸಂಬಂಧವನ್ನು ಮುರಿಯುತ್ತದೆ, ಸತ್ಯ ನಮ್ಮನ್ನು ಬಂಧನದಿಂದ ಬಿಡಿಸುತ್ತದೆ. ಅದಕ್ಕೆ ಯೇಸು ಹೇಳಿದೆ, ಯು ಶಾಲ್ ನೋ ದ ಟ್ರೂತ್ ಅಂಡ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯ ನಿಮ್ಮನ್ನು ಬಿಡಿಸುತ್ತದೆ, ಸುಳ್ಳು ನಮ್ಮನ್ನು ಏನು ಮಾಡ್ತದೆ, ವಂಚಿಸುತ್ತದೆ. ಸುಳ್ಳು ಸಂಬಂಧಗಳನ್ನು ಮುರಿಯುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 101:7ನೇ ವಚನ, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಕೀರ್ತನೆ 101:7ನೇ ವಚನ ಹೇಳ್ತದೆ, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ದೇವರು ಸುಳ್ಳುಗಾರನನ್ನು
ಮುಂದೆ ನಿಲ್ಲುವುದಕ್ಕೆ ಅನುಮತಿಸುವುದಿಲ್ಲ. ಸುಳ್ಳು ಹೇಳುವನು ದೇವರ ಮುಂದೆ ಬರಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ದೇವರು ಸತ್ಯವಂತನು. ನಮಗೆ ಎಷ್ಟು ಕಷ್ಟ ಬಂದರೂ ಕೂಡ, ಎಂತ ಪರಿಸ್ಥಿತಿ ಬಂದರೂ ಕೂಡ ದೇವರ ಮುಂದೆ ಸತ್ಯ ಹೇಳಬೇಕು. ದೇವರು ಸತ್ಯವಾಗಿದ್ದಾನೆ. ಜ್ಞಾನೋಕ್ತಿ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ 12ನೇ ಅಧ್ಯಾಯದಲ್ಲಿ 22ನೇ ವಚನ ದೇವರ ವಾಕ್ಯ ಇರ್ತದೆ, ಸುಳ್ಳುಗಾರನು ಯೆಹೋವನಿಗೆ ಅಸಹ್ಯ. ಸುಳ್ಳುಗಾರನು ಯೆಹೋವನಿಗೆ ಅಸಹ್ಯ. ಜ್ಞಾನೋಕ್ತಿ 12:22ನೇ ವಚನ ಇರ್ತದೆ. 19ನೇ ವಚನ ಇರ್ತದೆ, ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ತುಟಿ ಕ್ಷಣಿಕ. ಆದ್ರಿಂದ ದೇವರ ವಾಕ್ಯ ಇರ್ತದೆ. ಕೊಲಸ್ಯ 3:9 ಕೂಡ ದೇವರ ವಾಕ್ಯ ಇದೆ, ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಒಬ್ಬರಿಗೊಬ್ಬರು ಸುಳ್ಳಾಡುವುದನ್ನು ಬಿಟ್ಟು ಬಿಡಿರಿ ಎಂಬುದಾಗಿ. ಸುಳ್ಳು ನಮ್ಮನ್ನು ಬಾಂಡೇಜ್ಗೆ ತರ್ತದೆ. ಸುಳ್ಳು ನಮ್ಮನ್ನು ವಂಚಿಸ್ತದೆ. ಯಾಕೆಂದ್ರೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ. ಸೈತಾನನು ಸುಳ್ಳುಗಾರನಾಗಿದ್ದಾನೆ. ಈಗ ಈ ಸುಳ್ಳು ಏನು ಮಾಡಿತಂದ್ರೆ ಪವಿತ್ರಾತ್ಮನನ್ನು ವಂಚಿಸಿತು. ನೀವು ಯಾಕೆ ಪವಿತ್ರಾತ್ಮನನ್ನು ವಂಚಿಸಿದಿರಿ ಎಂಬುದಾಗಿ ಪೇತ್ರ ಕೇಳ್ತಿದ್ದಾನೆ. ನಿಮ್ಮ ಒಳಗೆ ಪವಿತ್ರಾತ್ಮನಿದ್ದಾನೆ. ನಿಮ್ಮ ಹೃದಯದಲ್ಲಿ ಸೈತಾನನ್ನು ತುಂಬಿದ ಹೇಗೆ? ಸುಳ್ಳು. ಸೈತಾನನು ಸುಳ್ಳಿಗೆ ಮೂಲ. ಆತನು ಹೃದಯದಲ್ಲಿ ಬರುವಾಗ ಸುಳ್ಳು ಮಾತಾಡ್ತಾನೆ. ಆತನು ಸುಳ್ಳನ್ನು ತರ್ತಾನೆ. ನಾವು ಸುಳ್ಳನ್ನು ಫಾಲೋ ಮಾಡ್ತೇವೆ, ದೊಡ್ಡ ಹಳ್ಳದಲ್ಲಿ ಬೀಳ್ತೇವೆ. ಸುಳ್ಳು ನಮ್ಮನ್ನು ದೊಡ್ಡದಾದ ಬರಿದಾದ ಹಳ್ಳದಲ್ಲಿ ಆಗ್ತದೆ, ಮುಚ್ಚಿ ಬಿಡ್ತದೆ, ಮೇಲಕ್ಕೆ ಏಳಲಾರದಂತೆ. ಸತ್ಯವೇದದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಮೂಲ ಪಿತೃವನ್ನು ನಾವು ನೋಡ್ತಿದ್ದೇವೆ. ಆದಮ ಅವಳನ್ನು ಸೈತಾನ ವಂಚಿಸಿದ ಸುಳ್ಳಿನ ಮೂಲಕ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತಿದ್ದೇವೆ 3ನೇ ಅಧ್ಯಾಯದಲ್ಲಿ ಆದಮನ ಅವಳ ಬಳಿಗೆ ಸರ್ಪನು ಬರ್ತಿದ್ದಾನೆ. ಆ ವಚನ ಭಾಗವನ್ನು ನಾವು ಓದಿಕೊಳ್ಳುವುದಾದ್ರೆ ಜೆನೆಸಿಸ್ ಚಾಪ್ಟರ್ 3 ನಾವು ಓದಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿ ಉಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರೆಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ನೋಡಿ, ಸೈತಾನ ಯಾವ ರೀತಿ ಮೋಸ ಮಾಡಿದ. ದೇವರು ಆದಮ ಅವ್ವಳನ್ನು ಸೃಷ್ಟಿ ಮಾಡಿದಂತ ದೇವರವರಿಗೆ ಆಜ್ಞೆ ಕೊಟ್ಟ. ಅವರಿಗೆ ಒಳ್ಳೆಯ ಒಂದು ಜೀವಿತ ಕೊಟ್ಟ, ಒಳ್ಳೆ ಸುಂದರವಾದ ಗಾರ್ಡನ್ ಕೊಟ್ಟ, ಉತ್ತಮವಾದ ಮನೆಯನ್ನು ಕೊಟ್ಟ, ಒಳ್ಳೆ ಹಣ್ಣುಗಳು, ಒಳ್ಳೆ ಮರಗಳನ್ನು, ಒಳ್ಳೆ ಊದೋಟ, ನದಿಗಳು, ಉತ್ತಮವಾದ ವ್ಯವಸ್ಥೆಯನ್ನು ದೇವರವರಿಗೆ ಕೊಟ್ಟ. ದೇವರು ಹೇಳಿದಿಷ್ಟೇ, 2 ಮರ ಇತ್ತು, 1 ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ನೀನು, ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಕೊಡುವಂತ ಈ ಹಣ್ಣನ್ನು ನೀವು ತಿನ್ನಬಾರದು. ಆದ್ರೆ ಸೈತಾನ ಬಂದೇನ್ ಮಾಡಿದ? ಸುಳ್ಳು ಹೇಳಿದ. ನೀವು, ದೇವರು ಹೇಳ್ತಿದ್ದಾನೆ ನೀವು ಹಣ್ಣನ್ನು ತಿಂದ್ರೆ ಸಾಯ್ತೀರಿ ಎಂಬುದಾಗಿ. ಯಾರು ಹೇಳಿದ್ರು? ಇದು ದೇವರು ಹೇಳಿದ್ರು. ಈ ಮರದ ಹಣ್ಣನ್ನು ತಿಂದ್ರೆ ನೀವು ಸಾಯ್ತೀರಿ. ಸೈತಾನ ಏನ್ ಹೇಳ್ತಿದ್ದಾನೆ? ನೀವು ಹೇಗೂ ಸಾಯುವುದಿಲ್ಲ. ಈ ಹಣ್ಣನ್ನು ತಿಂದ್ರೆ ನೀವೇನಾಗ್ತೀರಿ? ನೀವು ದೇವರಂತಾಗ್ತೀರಿ. ಅದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ನಿಮ್ಮ ಕಣ್ಣುಗಳು ತೆರೆದು ನೀವು ದೇವರಂತಾಗ್ತೀರಿ, ನೀವು ಕೂಡ ದೇವರಾಗಿ ಆಗ್ತೀರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೆ ದೇವರು ಹೇಳಿದ್ದಾನೆ. ಸೈತಾನ ಯಾವ ರೀತಿ ಸುಳ್ಳು ಹೇಳಿದ, ಅವಳು ಅದನ್ನು ಎಕ್ಸೆಪ್ಟ್ ಮಾಡಿದ್ದು. ಸುಳ್ಳನ್ನು ತಿಂದು ತನ್ನ ಗಂಡನಿಗೂ ತಿನ್ನುವುದಕ್ಕೂ ಕೊಟ್ಲು. ಇಬ್ಬರು ಪಾಪ ಮಾಡಿದ್ರು, ಸುಳ್ಳಿನ ಬಂಧನಕ್ಕೆ ಸಿಲುಕಿಕೊಂಡ್ರು, ಸುಳ್ಳನ್ನು ಸ್ವೀಕರಿಸಿದ್ರು. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಸುಳ್ಳು ನಿಮ್ಮನ್ನು
ಬಂಧನದಲ್ಲಿಡ್ತದೆ, ಮೋಸಗೊಳಿಸುತ್ತದೆ. ಸುಳ್ಳು ನಿಮ್ಮನ್ನು ಡೇಂಜರ್ ನಲ್ಲಿ ಕರೆದುಕೊಂಡು ಹೋಗ್ತದೆ ಮತ್ತು ನಿಮ್ಮನ್ನು ಡಿಸ್ಟ್ರಾಯ್ ಮಾಡ್ತದೆ. ಯಾವ ಕ್ಷೇತ್ರದಲ್ಲೆಲ್ಲ ಸೈತಾನ ಸುಳ್ಳು ಹೇಳ್ತಾರೆ ನೋಡಿ. ಇವತ್ತು ಅನನೀಯ ಸಫೇರನು ಅವರು ನಾವು ನೋಡ್ತೇವೆ, ಆ ಸುಳ್ಳು ಹೇಳಿದ ತಕ್ಷಣ ಸತ್ತೋದ್ರು. ಇವತ್ತು ನಾನು ಹೇಳ್ತೇನೆ, ಇವತ್ತು ಕೂಡ ಅನೇಕ ಮಂದಿ ಜೀವಿಸ್ತಿದ್ದೀರಿ ನೀವು ಸಭೆಯಲ್ಲಿ, ಆದ್ರೆ ಸುಳ್ಳು ಬೋಧನೆಯ ಮೂಲಕ ಸುಳ್ಳು ಬೋಧನೆಯನ್ನು ಸ್ವೀಕರಿಸಿ ಇವತ್ತು ಅನೇಕ ಬೋಧನೆಗಳಿದೆ. ಯಾವ ಬೋಧನೆ? ಸ್ವಸ್ಥ ಬೋಧನೆ, ಸುಳ್ಳು ಬೋಧನೆ. ಇವತ್ತು ಒಂದು ವೇಳೆ ಸುಳ್ಳು ಬೋಧನೆ ಸೈತಾನ ಮಾತಿಗೆ ಮರಳಾಗಿಕೊಂಡು ಸುಳ್ಳನ್ನು ನೀನು ಅವಲಂಬಿಸುವುದಾದ್ರೆ, ಸುಳ್ಳನ್ನು ಫಾಲೋ ಮಾಡುವುದಾದ್ರೆ, ಸ್ಪಿರಿಚುವಲಿ ನೀನು ಡೆಡ್ ಆಗಿರ್ತೀನಿ, ನಿನ್ಗೆ ಗೊತ್ತಾಗಿರುವುದಿಲ್ಲ. ನೀನು ಆಲೋಚನೆ ಮಾಡಬಹುದು, ನಾನು ಜೀವಿಸುತ್ತಿದ್ದೇನೆ. ಸಭೆಯಲ್ಲಿ ಎರಡು ರೀತಿಯ ವಿಶ್ವಾಸಿಗಳಿದ್ದಾರೆ. ಇನ್ ದ ಚರ್ಚ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಪೀಪಲ್, ಟೂ ಗ್ರೂಪ್ ಆಫ್ ಪೀಪಲ್. ಸಭೆಯಲ್ಲಿ ಒಂದು ದೇವರನ್ನು ಪ್ಲೀಸ್ ಮಾಡುವಂತ ಗ್ರೂಪ್ ಇದೆ, ಒಂದು ಜನರನ್ನು ಪ್ಲೀಸ್ ಮಾಡುವಂತ ಗ್ರೂಪ್ ಇದೆ. ಸುಳ್ಳು ಸೈತಾನ ಹೇಳಿದ, ನೀವು ಈ ಹಣ್ಣನ್ನು ತಿಂದ್ರೆ ಸಾಯುವುದಿಲ್ಲ. ದೇವರು ಹೇಳ್ತಿದ್ರೆ ನೀವು ಸತ್ತು ಹೋಗ್ತೀರಿ. ಸೈತಾನ ಹೇಳ್ತಾನೆ ನೀವು ಸಾಯುವುದಿಲ್ಲ, ಬದಲಾಗಿ ನೀವು ಕೂಡ ದೇವರಂತೆ ಆಗ್ತೀರಿ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 107 ಹೇಳ್ತದೆ, ಸುಳ್ಳುಗಾರನು ನನ್ನ ಮುಂದೆ ನಿಲ್ಲಕೂಡದು. ಸುಳ್ಳು ನಮ್ಮನ್ನು ವಂಚಿಸ್ತದೆ, ಕಣ್ಣುಗಳನ್ನು ಮುಚ್ಚಲ್ಪಡುತ್ತದೆ, ಸತ್ಯ ನಮ್ಮ ಕಣ್ಣನ್ನು ತೆರೆಯುತ್ತದೆ. ಸುಳ್ಳು ನಮ್ಮ ಕಣ್ಣನ್ನು ಮುಚ್ಚುತ್ತದೆ, ನಮಗೆ ಗೊತ್ತೇ ಆಗುವುದಿಲ್ಲ. ನಾವೆನಿಸ್ತೇವೆ ನಾನು ಸರಿಯಾದ ಟ್ರ್ಯಾಕ್ ನಲ್ಲಿ ಇದ್ದೇನೆ ಎಂಬುದಾಗಿ. ಸರಿಯಾಗಿ ಗಮನವಿಟ್ಟು ಕೇಳಿಕೊಳ್ಳೆ. ಸೈತಾನ ಯಾವ ರೀತಿ ವಂಚಿಸ್ತಾನೆ? 2 ಕೊರಿಂಥ 11ನೇ ಅಧ್ಯಾಯಕ್ಕೆ ಬರೋಣ. 2 ಕೊರಿಂಥ 11 ವಚನ 13 ನಾವು ಓದುವುದಾದ್ರೆ, 2 Corinthians chapter 11 verse 13. 2 ಕೊರಿಂಥ 11 13ನೇ ವಚನ ಓದುವುದಾದ್ರೆ, ಸುಳ್ಳು ಅಪೊಸ್ತಲರು. 2 ಕೊರಿಂಥ 11 13ನೇ ವಚನದಿಂದ 15 ವಚನ. ಸುಳ್ಳು ಅಪೊಸ್ತಲರು, ಮೋಸಗಾರರ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವವರಾಗಿದ್ದಾರೆ. ಅನೇಕರು ಕ್ರಿಸ್ತನ ಅಪೊಸ್ತಲರಾಗಿ ನಿಮಗೆ ಕಾಣಲ್ಪಡ್ತಾರೆ. ಈ ಅಂತ್ಯ ದಿವಸದಲ್ಲಿ ಸೈತಾನ ಸುಳ್ಳುಗಾರನು ವಂಚಿಸ್ತಾನೆ, ಸುಳ್ಳಿನ ಮೂಲಕ ನಿಮ್ಮ ದಾರಿಯನ್ನು ತಪ್ಪಿಸ್ತಾನೆ, ನಿಮ್ಮ ಮಾರ್ಗವನ್ನು ಆತನು ತಪ್ಪಿಸ್ತಾನೆ. ಕ್ರಿಸ್ತ ನಂಬಿಕೆಯಿಂದ ನಿಮ್ಮನ್ನು ದೂರ ಮಾಡ್ತಾನೆ. ಕ್ರಿಸ್ತ ನಂಬಿಕೆಯಿಂದ ಬಿದ್ದು ಹೋಗುವುದೇ ಅಂತ್ಯ ದಿವಸದಲ್ಲಿ ನಾವು ನೋಡ್ತಿದ್ದೇವೆ. ಸೈತಾನನ ಒಂದೇ ತಂತ್ರ, ಆತನು ನಿಮ್ಮನ್ನು ಸುಳ್ಳು ಹೇಳಿಕೊಂಡು ಸುಳ್ಳು ಬೋಧನೆ ಮೂಲಕ ಇವತ್ತು ಎಂಟನೇ ದಿವಸದಲ್ಲಿ ಸೈತಾನನು ಕ್ರಿಸ್ತನಿಂದ ನಮ್ಮನ್ನು ದೂರ ಕರ್ಕೊಂಡು ಹೋಗುವುದು ಒಂದೇ ಒಂದು ಅಸ್ತ್ರ, ಸುಳ್ಳು ಬೋಧನೆ ಮೂಲಕ. ಸುಳ್ಳು ಅಪೊಸ್ತಲರು ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಂಡವರು ಆಗಿದ್ದಾರೆ. ಇದೇನು ಆಶ್ಚರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷ ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಇವತ್ತು ವೇಷ ಇದೆ, ಮಾಸ್ಕ್ ಹಾಕಿಕೊಂಡು ವೇಷ ಹಾಕಿಕೊಂಡು ಕ್ರಿಸ್ತನ ಅಪೊಸ್ತಲರು ಅಲ್ಲ, ಅಪೊಸ್ತಲರಂತೆ ಕಾಣಿಸಿಕೊಳ್ಳುವುದಕ್ಕೆ ಸುಳ್ಳು ಬೋಧಕರು ಇವತ್ತು ಹೇಳ್ತಾರೆ, ವಿಶ್ವಾಸಿ ನೀನೇ ದೇವರೆಂಬುದಾಗಿ, ನೀನು ಆತ್ಮಸ್ವರೂಪನು. ಇದು ತಪ್ಪು ಬೋಧನೆ. ದೇವರು ಆತ್ಮಸ್ವರೂಪನು. ಸರಿಯಾಗಿ ಕೇಳಿಸಿಕೊಳ್ಳಿ. ಜಾನ್ 4:24, God is spirit, angels are spirit being, man as spirit. ಮನುಷ್ಯನ ಒಳಗೆ ದೇವರ ಆತ್ಮ ಉಂಟು. ಮನುಷ್ಯನ ಆತ್ಮಸ್ವರೂಪನು ಅಲ್ಲ, ದೇವರ ಆತ್ಮಸ್ವರೂಪನು. God is spirit. ಮನುಷ್ಯನನ್ನು ದೇವರು ಆತ್ಮ ಪ್ರಾಣ ಶರೀರದಿಂದ ಸೃಷ್ಟಿ ಮಾಡಿದ್ದಾನೆ. 1 ಥೆಸಲೋನಿಕ 5:24 ಹೇಳ್ತದೆ, ದೇವರು ಮನುಷ್ಯನನ್ನು ಆತ್ಮ ಪ್ರಾಣ ಶರೀರ, ದೇವರ ಆತ್ಮಸ್ವರೂಪನು. ದೇವರು ಮನುಷ್ಯನನ್ನು ನೆಲದ ಮಣ್ಣಿನಿಂದ ಉಂಟು ಮಾಡಿ ಶ್ವಾಸವನ್ನು ಊದಿದ.
ನಮ್ಮ ಒಳಗಿದ್ದಾನೆ ಒಬ್ಬ ಮನುಷ್ಯ, ಆತ್ಮಿಕ ಮನುಷ್ಯನು. ಅದಕ್ಕೆ ಪೌಲ ಹೇಳ್ತಿದ್ದಾನೆ ರೋಮಪುರ 7 ನನ್ನ ಒಳಗೆ ಒಂದು ನಿಯಮ ಉಂಟು, ಹೊರಗೆ ಒಂದು ನಿಯಮ ಉಂಟು. ಒಳಗಿನಿಂದ ನನಗೆ ಮಾಡ್ಲಿಕ್ಕೆ ಬೇಡ, ಆದ್ರೆ ಇದು ನನ್ನನ್ನು ಏನ್ ಮಾಡ್ತದೆ, ಪ್ರೇರೇಪಿಸ್ತದೆ, ಇದು ನನ್ನನ್ನು ಒತ್ತಾಯ ಮಾಡ್ತದೆ. ಹಾಗಾದರೆ ನಾನು ಶರೀರದಿಂದ ಸೃಷ್ಟಿ ಮಾಡಿದ್ದೇನೆ, ನನ್ನ ಒಳಗೆ ಆತ್ಮ ಇದ್ದಾನೆ, ನನ್ನ ಆತ್ಮದಿಂದ ನಡೆಸಲ್ಪಡಬೇಕು. ಶರೀರ ಭಾವಗಳನ್ನು ನಾನು ಜಯಿಸಬೇಕಾದ್ರೆ ಆತ್ಮದಿಂದ ನಾನು ನಡೆಸಲ್ಪಡಬೇಕು. ದೇವರ ಸನ್ನಿಧಿಯಲ್ಲಿ, ದೇವರ ಪ್ರೆಸೆನ್ಸ್ ನಲ್ಲಿ ನಾನು ಇರುವಾಗ ದೇವರ ಆತ್ಮನ ಮೂಲಕ ನಾನು ನಡೆಸಲ್ಪಡಬೇಕು. ಇವತ್ತಿನ ಬೋಧನೆನು ಮನುಷ್ಯ ಆತ್ಮಸ್ವರೂಪನು, ಮನುಷ್ಯ ನೀನೇ ದೇವರು, ನಿಂಗೆಲ್ಲ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ, ನಿನ್ನನ್ನು ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ತಪ್ಪಾದ ರೀತಿಯಲ್ಲಿ ಸುಳ್ಳು ಸಭೆಯಲ್ಲಿ ಸೈತನ ವಂಚನೆ ತರ್ತಿದ್ದಾನೆ. ಅನನೀಯ ಸಫೆರಲು ಸತ್ತು ಹೋದ್ರು. ಇವತ್ತು ಸ್ಪಿರಿಚುಲಿ ನಾವು ನೋಡ್ತೇವೆ, ಎಷ್ಟೋ ಮಂದಿ ನಾವು ನೋಡ್ತೇವೆ ಸ್ಪಿರಿಚುಲಿ ಡೆಡ್ ಆಗಿದ್ದಾರೆ, ಆರಾಧನೆ ಮಾಡ್ತಿದ್ದಾರೆ. ಅವರು ಅನಿಸುವುದು ನಾವು ಜೀವಿಸುತ್ತಿದ್ದೇವೆ, ನಾವು ಸರಿಯಾಗಿ ಇದ್ದೇವೆ ಎಂಬುದಾಗಿ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕಾಗಿ ದೇವರನ್ನು ವರ್ಷಿಪ್ ಮಾಡ್ತಿದ್ದೇವೆ ಎಂಬುದಾಗಿ. ಬಿ ಕೇರ್ಫುಲ್. ಸುಳ್ಳು. ಅನನೀಯನು ಸಫೆರಳು ಸುಳ್ಳು ಹೇಳಿದರು. ಮತ್ತು ಸುಳ್ಳು ಬೋಧನೆ ನಿಮ್ಮ ಆತ್ಮನನ್ನು ವಂಚಿಸುತ್ತದೆ. ಕ್ರಿಸ್ತನಿಂದ ನಿಮ್ಮನ್ನು ಡೈವರ್ಟ್ ಮಾಡ್ತದೆ. ಗೊತ್ತೇ ಆಗೋದಿಲ್ಲ, ನೀನು ಸ್ಲಿಪ್ ಆಗೋದು ಗೊತ್ತೇ ಆಗೋದಿಲ್ಲ. ಅದಕ್ಕೆ ವಾಕ್ಯದ ವಿಷಯದಲ್ಲಿ ತುಂಬಾ ಜಾಗ್ರತೆಯಾಗಿರಬೇಕು. ಯೇಸುವನ್ನು ಫಾಲೋ ಮಾಡುವಾಗ ಬ್ಲೆಸ್ಸಿಂಗ್ ಎಂಬುದಾಗಿಲ್ಲ, ಬ್ಲೆಸ್ಸಿಂಗ್ ಖಂಡಿತ ಕೊಡ್ತಾನೆ. ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಮಾಡಿರಿ. ಆ ಪ್ರಾಸ್ಪೆರಿಟಿಯನ್ನು ದೇವರು ವಾಗ್ದಾನ ಮಾಡಿಲ್ಲ. ನಮಗಿಂತ ಲೋಕದಲ್ಲಿರುವ ಜನರು ಇದ್ದಾರೆ, ಶ್ರೀಮಂತರು ಐಶ್ವರ್ಯವಂತರಿದ್ದಾರೆ. ಯೇಸುವನ್ನು ಫಾಲೋ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ನಮಗೆ ಹಿಂಸೆ ಉಂಟು, ಕಷ್ಟ ಉಂಟು, ನಿಂದೆ ಉಂಟು, ಅಪಮಾನ ಉಂಟು, ಶಿಲುಬೆ ಉಂಟು ನಮಗೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಮೇಲೆ ಯಾರಾದ್ರೂ ನಿಮ್ಮನ್ನು ಹಿಂಸೆ ಪಡಿಸಿದರೆ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ನಿಮ್ಮ ಮೇಲೆ ತಪ್ಪು ಹೊರಿಸಿದ್ರೆ ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಉಂಟು. ಸುಳ್ಳು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಎರಡನೇದಾಗಿ ನಾವು ನೋಡ್ತಿದ್ದೇವೆ ಕಪಟ. ದೇವರಿಗೆ ಸುಳ್ಳು ಹೇಳುವಂಥದ್ದು. ದೇವರ ಮುಂದೆ ಸುಳ್ಳು ಹೇಳಿಕ್ಕೆ ಆಗ್ತದ? ದೇವರ ಮುಂದೆ ಸುಳ್ಳು ಹೇಳಿಕೊಂಡು ನಾವು ತಪ್ಪಿಸ್ಲಿಕ್ಕೆ ಆಗ್ತದ? ಸಾಧ್ಯವೇ ಇಲ್ಲ. ಎರಡನೇದಾಗಿ ನಾವು ನೋಡ್ತಿದ್ದೇವೆ ಕಪಟತನ. ಅವರು ಏನ್ ಮಾಡಿದ್ರು? ಅನನೀಯನು ಸಫೆರಳು ಕಪಟತನ. ಜನರು ನೋಡ್ಬೇಕೆಂಬುದಾಗಿ ಅವರು ಕೊಟ್ಟದ್ದು ಭೂಮಿಯನ್ನು ಮಾರಿ. ಹೇಗೆ ಅಲ್ಲಿ ನೋಡ್ತಿದ್ದೇವೆ, ಅರ್ಲಿ ಚರ್ಚ್ ಎಲ್ಲರೂ ತಂದು ಕೊಟ್ಟರು, ಅವರಿಗೆ ಮನಸ್ಸಿರ್ಲಿಲ್ಲ ಕೊಡುವುದಕ್ಕೆ, ಹೃದಯ ಪೂರ್ವಕ ಕೊಡಲಿಲ್ಲ, ಹೃದಯದಲ್ಲಿ ಸೈತಾನ ತುಂಬಿಕೊಂಡ. ಈಗ ಅಲ್ಲಿ ಎಲ್ಲರೂ ಅರ್ಲಿ ಚರ್ಚಿನಲ್ಲಿ ಒಳವನ್ನು ಮಾರಿ ಅಪೊಸ್ತಲರ ಪಾದ ಬಳಿಗೆ ತಂದಿಟ್ರು. ಬಾರ್ನಬನು ಕೂಡ ಏನ್ ಮಾಡಿದ? ಹೊಳವನ್ನು ಮಾರಿಕೊಂಡು ಕ್ರಯಕ್ಕೆ ಮಾರಿ ಅದರ ಹಣವನ್ನು ಅಪೊಸ್ತಲರಿಗೆ ತಂದಿಟ್ಕೊಟ್ಟ. ಅದನ್ನು ಇವರು ಕೂಡ ನೋಡಿದ್ರು. ಇವರು ಕೂಡ ನೋಡಿ ಏನ್ ಮಾಡಿದ್ರು? ಅವರೆಲ್ಲರೂ ಕೊಡ್ತಾರೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ತಮ್ಮ ಹೊಳವನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ದೇವರಿಗೆ ಸುಳ್ಳು ಹೇಳಿಕೊಂಡು ಚರ್ಚಿನಲ್ಲಿ ಕಪಟ ವರ್ಷಿ ಮಾಡ್ತಾರೆ, ಡ್ಯಾನ್ಸ್ ಮಾಡಿ. ದೇವರು ಒಳ್ಳೆಯವನು, ದೇವರು ಒಳ್ಳೆಯವನ ಹೃದಯದಲ್ಲಿ ಕಪಟ. ಸೈತಾನ ತುಂಬಿಕೊಂಡಿದ್ದಾನೆ, ವರ್ಷಿಪ್ ಮಾಡ್ತಿದ್ದಾನೆ, ಕೈ ಮೇಲೆ ಎತ್ತಿಕೊಂಡು ಆರಾಧನೆ ಆಗ್ತಾ ಉಂಟು, ಲಾಫಿಂಗ್ ಆಗ್ತಾ ಉಂಟು, ಬೀಳ್ತಾ ಉಂಟು, ಹೊರಲಾಡ್ತಾ ಉಂಟು, ಸಭೆಯಲ್ಲಿ ಪೌಡರ್ ಬೀಳ್ತಾ ಉಂಟು. ವರ್ಷಿಪ್ ಸಮಯದಲ್ಲಿ ಸುಳ್ಳು, ಇದು ಮೋಸ, ವಂಚನೆ. ಇದು ದೇವರ ಆತ್ಮನಿಂದ ನಡೆಸಲ್ಪಡುವಂಥದ್ದು. ದೇವರ ಆತ್ಮನು ಚಲಿಸುವಾಗ ಕನ್ವಿಕ್ಷನ್ ಬರ್ತದೆ. ಪವಿತ್ರ ಆತ್ಮನ ಕಾರ್ಯ ಸತ್ತವರೆಂದು ಬಂದಿದ್ದಾರೆ, ಅದು ಆಗ್ಬೇಕು ಸಭೆಯಲ್ಲಿ ಕಾರ್ಯ. ಕುರುಡರಿಗೆ ಕಣ್ಣು ಬರಬೇಕು, ಕಾಲಿಲ್ಲದವರು ನಡೆದಾಡಬೇಕು, ಅವರ ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು. ಇದು ಪವಿತ್ರ ಆತ್ಮನ ಕಾರ್ಯ, ಇದು ಕಪಟದಲ್ಲ. ಇಲ್ಲಿ ನಾವು ನೋಡ್ತೇವೆ ಅನನೀಯ ಸಫೆರಳು ಏನ್ ಮಾಡಿದ್ರು? ಕಪಟದಿಂದ ಎಲ್ಲರೂ ಕೊಟ್ಟರು, ನಾವು ಕೂಡ ಕೊಂಡೋಗಿ ಕೊಡುವ ಎಂಬುದಾಗಿ. ಅವ್ರು ಕೊಟ್ಟು ಏನ್ ಮಾಡಿದ್ರು? ಕಪಟದಿಂದ ಒಂದು ಭಾಗ ಬಚ್ಚಿಟ್ರು. ದೇವರ ಮೇಲೆ ನಂಬಿಡುವುದಕ್ಕಿಂತ ಒಂದು ಭಾಗ ಬಚ್ಚಿಟ್ಕೊಂಡು ಪೇತ್ರನು ಕೇಳ್ತಾನೆ, ಮಾರುವುದಕ್ಕಿಂತ ಮುಂಚೆ ಅದು ನಿಮ್ಮದೇ ಆಗಿತ್ತು,
ದೇವರಿಗೆ ಕೊಡುಗೆ ಶುದ್ಧ ಹೃದಯದಿಂದ ಕೊಡಿರಿ, ಪ್ರಾಮಾಣಿಕವಾಗಿ ಕೊಡಿರಿ. ಅದು ನಿನ್ನದೇ ಸುತ್ತಾಗಿತ್ತು, ನಿನಗೆ ಅದರಲ್ಲಿ ಸ್ವಾತಂತ್ರ್ಯ ಉಂಟು, ಫ್ರೀಡಮ್ ಉಂಟು. ನೀನು ಕೊಡದಿದ್ರೆ ಒಳ್ಳೆದಿತ್ತು, ಸಾಯ್ತಿರ್ಲಿಲ್ಲ. ಅನನೀಯ ಸಫೈರರು ಪವಿತ್ರಾತ್ಮನನ್ನು ವಂಚಿಸಿದ್ರು. ಕಪಟತನ, ಹಿಪೋಕ್ರಸಿ. ಹೇಗೆ ಹಿಪೋಕ್ರಸಿ? ಎಲ್ಲರೂ ಕೊಟ್ಟರೆ ಎಂಬುದಾಗಿ ಎಲ್ಲರ ಮುಂದೆ ಎಲ್ಲರಿಗೂ ನೋಡುವಾಗ ನೆನಪಬೇಕು, ನಾನು ಕೂಡ ಎಲ್ಲವನ್ನು, ನಾನು ಕೂಡ ನೀತಿವಂತನು, ನಾನು ಕೂಡ 1 ಲಕ್ಷ ಕೊಟ್ಟಿದ್ದೇನೆ, 5 ಲಕ್ಷ ಕೊಟ್ಟಿದ್ದೇನೆ, ಎಲ್ಲರೂ ನನ್ನನ್ನು ನೋಡ್ಬೇಕು. ಕಪಟತನ ಅಂತ ಹೇಳಿದ್ರೆ ಜನರಿಂದ ಹೊಗಳಿಕೆಯನ್ನು ಬಯಸುವಂತದ್ದು. ನೇಮ್ ಅಂಡ್ ಫೇಮ್, ಹೆಸರು ಮತ್ತು ಖ್ಯಾತಿ ಬಯಸುವಂತದ್ದು. ಸೇವೆಯಲ್ಲಿ ಕೂಡ ನನಗೆ ಹೆಸರು ಬರಬೇಕು, ನೇಮ್ ಮತ್ತು ಫೇಮ್ ಸಿಗ್ಬೇಕು. ಯೇಸು ಇಲ್ಲ, ನಾನು ಮುಂದೆ. ನಿಜವಾದ ಸೇವೆ ಯೇಸು ಮುಂದೆ, ನಾನು ಕ್ರೂಜೆ ಹಿಂದೆ. ಯೇಸು ಮುಂದೆ, ನಾನು ಯೇಸುವಿನ ಸೇವಕ. ತೋಟದಲ್ಲಿ ಕೆಲಸಗಾರನು, ಯೇಸು ನನ್ನ ಮುಂದೆ. ನಾನು ಯೇಸುವನ್ನು ಲೋಕಕ್ಕೆ ಕೊಡ್ಬೇಕು, ರಿಯಲ್ ಯೇಸುವನ್ನು ಕೊಡ್ಬೇಕು ಜನರಿಗೆ. ಯೇಸುವಿನ ಸ್ವಸ್ಥ ಬೋಧನೆಯನ್ನು ಕೊಡ್ಬೇಕು, ಸ್ವಸ್ಥ ಬೋಧನೆಯನ್ನು ಕೊಡ್ಬೇಕು, ಸರಿಯಾದ ಮಾರ್ಗದಲ್ಲಿ ನನ್ನ ನಡೆಸಬೇಕು. ಮತ್ತಾಯನು ಬರೆದ 23ನೇ ಅಧ್ಯಾಯದಲ್ಲಿ 7 ಬಾರಿ ಯೇಸು ಸ್ವಾಮಿ ಕಪಟಿಗಳೇ ಕಪಟಿಗಳೇ ಎಂಬುದಾಗಿ ಫರಿಸಾಯರು ಶಾಸ್ತ್ರಿಗಳಿಗೆ ಆತನು ಹೇಳಿದ. ಮತ್ತಾಯನು ಬರೆದ 23ನೇ ಅಧ್ಯಾಯ ನೀವು ಪೂರ್ತಿಯಾಗಿ ನೀವು ಓದಿಕೊಳ್ಳಿರಿ. 7 times ಯೇಸು ಸ್ವಾಮಿ ಹೇಳಿದ ಕಪಟಿಗಳೇ 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 ಎಂಬುದಾಗಿ 7 times. ಆದ್ದರಿಂದ ಕಪಟತನ ದೊಡ್ಡ ದ್ರೋಹ, ದೊಡ್ಡ ವಂಚನೆ, ದೊಡ್ಡ ಮೋಸ. ನಮ್ಮನ್ನು ದೇವರಿಂದ ಅದು ದೂರ ಮಾಡ್ತದೆ. ದೇವರ ಸಮ್ಮುಖಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಕಪಟತನದಿಂದ ದೇವರ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ. ನಾವು ನೋಡ್ತೇವೆ ಕಪಟತನ ಅಂತ ಹೇಳಿದ್ರೆ ಹೊಗಳಿಕೆ. ಎಲ್ಲರೂ ನನ್ನ ನೋಡ್ಬೇಕು, ಜನರು ನನ್ನ ನೋಡ್ಬೇಕು, ಜನರು ನನ್ನನ್ನು ಪ್ಲೀಸ್ ಮಾಡ್ಬೇಕು, ತೋರಿಕೆಗೆ. ಅದಕ್ಕೆ ಈ ದೇವರ ವಾಕ್ಯ ಹೇಳ್ತದೆ, ಯೇಸು ಹೇಳಿದ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಅವರ ಹೃದಯ ನನಗೆ ಏನಾಗಿದೆ, ದೂರವಾಗಿದೆ. ಮಾತಿನಲ್ಲಿ ಮಾತ್ರ, ಲಿಪ್ಸ್ ನಲ್ಲಿ. ಅದಕ್ಕೆ ಮತ್ತಾಯ 23:27ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 23 verse 27. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ನೀವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದ್ದೀರಿ. ಹೊರಗಡೆ ಸತ್ಪುರುಷರಂತೆ ನೀತಿವಂತರಂತೆ ಕಾಣ್ತೀರಿ ಎಂಬುದಾಗಿ ಸ್ವಾಮಿ ಫರಿಸಾಯರಿಗೆ ಶಾಸ್ತ್ರಿಗಳಿಗೆ ಹೇಳಿದ್ರು. ಸುಣ್ಣ ಹಚ್ಚಿದ ಸಮಾಧಿ ಎಂಬುದಾಗಿ ಹೇಳಿದ್ರು. ನೀವು ಹೊರಗಡೆ ಚಂದವಾಗಿ ಕಾಣ್ತೀರಿ, ಒಳಗೆ ಏನಾಗಿದೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಹೊಲಸಿನಿಂದಲೂ ತುಂಬಿರುತ್ತದೆ. ಹೊರಗೆ ಸತ್ಪುರುಷರಂತೆ. ಕಪಟತನ ಅಂತ ಹೇಳಿದ್ರೆ ಜನರಿಂದ ಹೊಗಳಿಕೆಯನ್ನು ಬಯಸುವಂತದ್ದು. ಜನರನ್ನ ನಾನು ಪ್ರೈಸ್ ಮಾಡಬೇಕು, ಪ್ಲೀಸ್ ಮಾಡಬೇಕು. ನಾವು ಅದನ್ನು ಸರಿಯಾಗಿ ಭಕ್ತರಿಗೆ ಬೋಧಿಸಬೇಕು. ಸೇವಕನನ್ನು ಪ್ಲೀಸ್ ಮಾಡಬೇಡಿರಿ, ಸೇವಕರನ್ನು ರೆಸ್ಪೆಕ್ಟ್ ಮಾಡಿರಿ, ಸೆಲೆಬ್ರಿಟಿಯಾಗಿ ಮಾಡಬೇಡಿರಿ. ಇವತ್ತು ವಿಶ್ವಾಸಿಗಳು ಮಾಡುವಂತ ದೊಡ್ಡ ಕಪಟತನ ಸೇವಕರನ್ನು ಯೇಸುವಿನ ಸ್ಥಾನದಲ್ಲಿ ಇಡುವಂತದ್ದು, ಸೆಲೆಬ್ರಿಟೀಸ್ ಆಗಿ ನೋಡಿಕೊಳ್ಳುವಂತದ್ದು. ಸೇವಕರು ಸೆಲೆಬ್ರಿಟೀಸ್ ಅಲ್ಲ, ವಿಶ್ವಾಸಿಗಳೇ. ಇವತ್ತು ನಾನು ಡೈರೆಕ್ಟ್ ಆಗಿ ದೇವರ ಆತ್ಮನ ಮೂಲಕ ಮಾತಾಡ್ತಿದ್ದೇನೆ. ಯಾವ ಭಯವಿಲ್ಲದೆ ನಮ್ಮ ಇದು ಸತ್ಯ, ಇದು ಸ್ವಸ್ಥ ಬೋಧನೆ, ಇದಕ್ಕೆ ಭಯವಿಲ್ಲ. ಸ್ವಸ್ಥ ಬೋಧನೆಗೆ ಬಾಂಡೇಜ್ ಇಲ್ಲ. ಟ್ರುತ್ ನಿಮ್ಮನ್ನು ಬಿಡಿಸ್ತದೆ, ಟ್ರುತ್ ನಿಮಗೆ ಫ್ರೀಡಮ್ ಕೊಡ್ತದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಫರಿಸಾಯರು ಶಾಸ್ತ್ರಿಗಳು ಕಪಟಿಗಳಾಗಿದ್ದಾರೆ. ಅವರಿಗೆ ಹೊರಗೆ ಹೋಗುವಾಗ ಸೆಲೆಕ್ಟ್ ಬೇಕಿತ್ತು, ಸ್ಥಾನಮಾನ ಬೇಕಿತ್ತು, ಮುಖ್ಯ ಸ್ಥಾನ ಅವರಿಗೆ ಬೇಕಿತ್ತು, ಆಸನಗಳಲ್ಲಿ ಕೂತ್ಕೊಳ್ಳಿಕ್ಕೆ ಬೇಕಿತ್ತು. ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳ್ತದೆ, ಸೇವಕರಿಗೆ ಸ್ಥಾನಮಾನ ಕೊಡಬೇಕು, ಗೌರವಿಸಬೇಕು. ಆದರೆ ನಾನು ಕಪಟತನದ ವಿಷಯದಲ್ಲಿ ಮಾತಾಡ್ತಿದ್ದೇನೆ. ವಿಶ್ವಾಸಿಗಳಾಗಲಿ ಯಾರಾಗಲಿ ಡಬಲ್ ಆಕ್ಟಿಂಗ್ ಇರಬಾರ್ದು. ಹೊರಗೊಂದು ಹೊರಗಡೆ ಎಂಬುದಾಗಿ ಒಂದು ಸ್ಟೋರಿ ಇದೆ ಕಪಟತನ, ಹಿಪೋಕ್ರಸಿ ಬಗ್ಗೆ. ಒಂದು ಸರ್ಕಸ್ ನಲ್ಲಿ ಒಂದು ಕರಡಿ ನಿಜವಾದ ಕರಡಿ ಅಲ್ಲ, ಕರಡಿ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಒಬ್ಬ ಮನುಷ್ಯನಿಗೆ
ಕರಡಿಯ ವೇಷ ಹಾಕಿಸಿಕೊಂಡು ಎಲ್ಲ ಮಕ್ಕಳು ಬರುವಂತ ಸರ್ಕಸ್ಗೆ ಬರುವಂತ ಸ್ಕೂಲ್ನ ಮಕ್ಕಳಿಗೆ ಮನೋರಂಜನೆ ಕೊಡುವುದಕ್ಕಾಗಿ ಏನ್ ಮಾಡ್ತಾರೆ, ಕರಡಿಗೆ ಒಂದು ಮಾಸ್ಕ್ ಹಾಕಿಕೊಂಡು ವೇಷ ಹಾಕಿಸಿಕೊಂಡು ಅವ್ರು ಇರ್ತಾರೆ. ಆ ಕರಡಿ ಬಂದು ಏನ್ ಮಾಡ್ತದೆ, ಅಲ್ಲಿ ಇಲ್ಲಿ ಜಿಗಿದು ಏನ್ ಮಾಡ್ತಾರೆ, ಸ್ಕೂಲ್ನ ಮಕ್ಕಳನ್ನು ವಿದ್ಯಾರ್ಥಿಗಳನ್ನು ಮನೋರಂಜನೆಗೊಳಿಸ್ತದೆ. ಆಕಸ್ಮಿಕವಾಗಿ ಏನ್ ಮಾಡ್ತದೆ, ಕರಡಿ ವೇಷ ಮನುಷ್ಯ ಆ ಕಡೆ ಈ ಕಡೆ ಆತನು ಜಂಪ್ ಮಾಡುವಾಗ ಒಂದು ಹುಳಿಯ ಬೋನಿನೊಳಗೆ ಬೀಳ್ತಾನೆ. ಹುಳಿಯ ಬೋನೊಳಗೆ ಆಕಸ್ಮಿಕವಾಗಿ ಬೀಳ್ತಾನೆ, ಹೆದರ್ತಾನೆ, ಭಯ ಪಡ್ತಿದ್ದಾನೆ, ಹುಳಿಯ ಬೋನ್ ಬಿದ್ದಿದ್ದಾನೆ. ಅದು ಕೂಡ ಏನಂದ್ರೆ ಹುಳಿ ಬಂದು ಇವನನ್ನು ಗಟ್ಟಿ ಹಿಡಿತಾನೆ, ಇವನು ಭಯದಿಂದ ನಡುತ್ತಿದ್ದಾನೆ. ಆಗ ಈ ಹುಳಿ ಹೇಳ್ತದೆ ಇವನಿಗೆ ಕಿವಿಯಲ್ಲಿ ಮೆಲ್ಲನೆ, ಒಬ್ಬ ಹಾಕ್ಬೇಡ, ನಾನು ಕೂಡ ನಿನ್ನ ಹಾಗೇನೆ ಎಂಬುದಾಗಿ. ನಾನು ಕೂಡ ರಿಯಲ್ ಹುಳಿ ಅಲ್ಲ, ನಾನು ಕೂಡ ನಿನ್ನ ಹಾಗೇನೆ ಮನುಷ್ಯನು, ನಾನು ಕೂಡ ಮಾಸ್ಕ್ ಧರಿಸಿದವನು. ಎರಡೂ ಕೂಡ ಏನಂತ ಹೇಳಿದ್ರೆ ಹಿಪೋಕ್ರಸಿ. ಆದ್ದರಿಂದ ಇವತ್ತು ನಾವು ವಂಚಿಸಲ್ಪಡಬಾರದು. ಎರಡನೇ ಸಂಗತಿ ಕಪಟತನ. ಅಂದ್ರೆ ಅನನೀಯನು ಸಫೇರಳು ಸತ್ತು ಹೋಗ್ಲಿಕ್ಕೆ ಕಾರಣ ಅವರ ಆರಾಧನೆ, ಅವರು ತಂದಂತ ಕಾಣಿಕೆ ಅದು ಶುದ್ಧ ಹೃದಯದಿಂದಲ್ಲ, ಕಪಟತನದಿಂದ. ಕಾಯಿನಾಗೆ ಕಪಟತನದಿಂದ ಹೃದಯದಲ್ಲಿ ಸೈತಾನ ತುಂಬಿದ್ದ, ಪವಿತ್ರಾತ್ಮನ್ನು ವಂಚಿಸಿ ದೇವರಿಗೆ ಸುಳ್ಳು ಹೇಳಿಕೊಂಡು ಕಪಟತನದಿಂದ ತೋರಿಕೆಗೋಸ್ಕರ ಅವರು ರಿಯಲ್ ವಿಶ್ವಾಸ ಆಗಿರಲಿಲ್ಲ, ಆಕ್ಟಿಂಗ್ ಆಗಿ ಸುಮ್ಮನೆ ಹೆಸರಿಗೋಸ್ಕರ ಜನರು ನೋಡ್ಬೇಕೆಂಬುದಾಗಿ ಅವರು ತಂದಿದ್ರು. ಇಲ್ಲಿ ನಾವು ನೋಡ್ತೇವೆ ಎರಡನೇದಾಗಿ ಕಪಟತನ ಅಂತ ಹೇಳಿದ್ರೆ ಮತ್ತಾಯ 23, 25, 26 ವಚನ ಹೇಳ್ತದೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತದೆ. ಕುರುಡನಾದ ಪರಿಸರನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ದೇವರ ವಾಕ್ಯ ಹೇಳ್ತದೆ ಕಪಟತನ ಅಂತ ಹೇಳಿದ್ರೆ ಆಂತರಿಕ ಜೀವಿತಕ್ಕಿಂತಲೂ ಬಾಹ್ಯ ಕಾರ್ಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಒಳಗಿನ ಸಂಗತಿಗಿಂತಲೂ ಹೊರಗಿನ ಸಂಗತಿಗೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮೊದಲು ಏನ್ ಮಾಡ್ಬೇಕಂದ್ರೆ ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಗೆ ಭಾಗವು ಶುಚಿಯಾಗುತ್ತದೆ. ಒಳಗಿನ ಆಂತರಿಕ ಜೀವಿತಕ್ಕಿಂತಲೂ ಹೊರಗಿನ ಬಾಹ್ಯ ಜೀವಿತಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಹೊರಗಿಂದ ಬರೀ ಆಕ್ಟಿಂಗ್. ಆದ್ದರಿಂದ ನಾವು ರಿಯಲ್ ವಿಶ್ವಾಸಿಗಳಾಗಬೇಕು, ರಿಯಲ್ ಸತ್ಯದಲ್ಲಿ ನಡಿಬೇಕು, ವಾಕ್ಯವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಕಪಟತನದಲ್ಲಿ ನಾವು ಸಿಕ್ಕಿ ಬೀಳ್ತೇವೆ? ಆರಾಧನೆಯಲ್ಲಿ ಕೂಡ ನಾವು ಕಪಟತನ ಇರ್ತದೆ. ದೇವರ ವಾಕ್ಯ ಕೇಳುವುದರಲ್ಲಿ ಕಪಟತನ, ದೇವರ ವಾಕ್ಯವನ್ನು ಕೇಳುವುದರಲ್ಲಿ ಕಪಟತನ. ನೋಡಿಕೊಳ್ಳಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಎಜೆಕಿಯೇಲ 33 ಓದಿಕೊಳ್ಳೋಣ. ಎಜೆಕಿಯೇಲ 33, 31ನೇ ವಚನ. ಎಜೆಕಿಯೇಲ 33, ದಯವಿಟ್ಟು ಈ ವಚನ ಇಂಪಾರ್ಟೆಂಟ್, ಕೇಳಿಸಿಕೊಳ್ಳಿ. ಎಜೆಕಿಯೇಲ 31, 33ನೇ ವಚನ ಇರ್ತದೆ. ಎಜೆಕಿಯೇಲ 33, 31ನೇ ವಚನ ಹೇಳ್ತದೆ, ಅವರು ನಿನ್ನ ಬಳಿ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಮಾತುಗಳನ್ನು ಕೇಳುತ್ತಾರೆ, ಆದರೆ ಕೈಕೊಳ್ಳುವುದಿಲ್ಲ. ಏನಂತೆ? ಭಕ್ತರಾಗಿ ನಿನ್ನ ಬಳಿ ಬಂದು ನನ್ನ ಭಕ್ತರಾಗಿ ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಮಾತುಗಳನ್ನು ಕೇಳ್ತಾರೆ, ವಾಕ್ಯ ಕೇಳ್ತಾರೆ, ಆದರೆ ಕೈಕೊಳ್ಳುವುದಿಲ್ಲ. ದೇವರ ವಾಕ್ಯ ಕೇಳುವುದು ಮಾತ್ರ ಅಲ್ಲ, ಆ ದೇವರ ವಾಕ್ಯವನ್ನು ಸರಿಯಾಗಿ ವಿಮರ್ಶೆ ಮಾಡಿ ಆ ವಾಕ್ಯಕ್ಕೆ ವಿಧೇಯರಾಗಬೇಕು, ತಪ್ಪಾದ್ರೆ ಅದರಿಂದ ಹೊರಗೆ ಬರಬೇಕು. ನಂತರ ದೇವರ ವಾಕ್ಯ ಹೇಳ್ತದೆ, ಬಾಯಿಂದ ಬಹು ಪ್ರೀತಿಯನ್ನು ತೋರಿಸುತ್ತಾರೆ, ಅವರ ಮನಸ್ಸು ತಾವು ದೋಚಿಕೊಂಡುದರ ಮೇಲೆ ಹೋಗುತ್ತದೆ. ಬಾಯಿಂದ ಬಹು ಪ್ರೀತಿ, ಬಾಯಿಂದ ಅವ್ರು ಏನ್ ಮಾಡ್ತಾರೆ? ಪ್ರೀತಿಸ್ತಾರೆ. ಬಾಯಿಂದ ಪ್ರೀತಿ ಮಾಡೋದಲ್ಲ, ಒಳಗಿನಿಂದ ಪ್ರೀತಿ, ಶುದ್ಧ ಪ್ರೀತಿ, ಕ್ರಿಸ್ತನ ಪ್ರೀತಿ. ವಿಶ್ವಾಸಿಗಳು ಒಬ್ಬೊಬ್ಬರನ್ನು ಪ್ರೀತಿಸಬೇಕು, ಒಬ್ಬೊಬ್ಬರನ್ನು ಗೌರವಿಸಬೇಕು, ಒಬ್ಬೊಬ್ಬರನ್ನು ಸನ್ಮಾನಿಸಬೇಕು, ಒಬ್ಬೊಬ್ಬರಿಗೆ ಬುದ್ಧಿ ಹೇಳಬೇಕು, ಒಬ್ಬೊಬ್ಬರಿಗೋಸ್ಕರ ಭಾರ ಹೊತ್ಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕು. ಸುಮ್ಮನೆ ಪ್ರೈಸ್ ಅಲ್ಲ. ಅನೇಕ ಸಲ ವಿಶ್ವಾಸಗಳು ಪ್ರೈಸ್ ಅಲೋಡ್ ಹೇಳ್ತೇವೆ. ನಿಜವಾದ ಪ್ರೈಸ್ ಅಲೋಡ್ ಅಂದ್ರೆ ಏನು? ನಾನು ಒಬ್ಬರನ್ನು ಗ್ರೀಟ್ ಮಾಡುವಾಗ ಪ್ರೈಸ್ ಅಲೋಡ್ ಹೇಳುವಾಗ ನನ್ನ ಒಳಗೆ ಕರ್ತನಿದ್ದಾನೆ
ಮತ್ತು ಪ್ರೈಸ್ ಒಳಗೆ ನಿನ್ನ ಒಳಗೆ ಕರ್ತನಿದ್ದಾನೆ. ಆ ಕರ್ತನನ್ನು ನಾವು ವಂದಿಸ್ತೇವೆ, ಕರ್ತನನ್ನು ಗೌರವಿಸ್ತೇವೆ. ಪ್ರೈಸ್ ಇವಾಗ ಬರೀ ಇಲ್ಲದಿದ್ದು ನಾಟಕ, ಕಪಟತನ, ಪ್ರೈಸ್ ಹೇಳುವಂತದ್ದು. ದೇವರ ವಾಕ್ಯ ಹೇಳ್ತದೆ, ಬಾಯಿಂದ ಬಹು ಪ್ರೀತಿಯನ್ನು ತೋರಿಸ್ತಾರೆ, ಅವರ ವಾಕ್ಯಗಳನ್ನು ಕೇಳುವುದಿಲ್ಲ. ಇವತ್ತು ಪ್ರಿಯ ವಿಶ್ವಾಸಗಳೇ, ದೇವರ ವಾಕ್ಯವನ್ನು ಸರಿಯಾಗಿ ಕೇಳಬೇಕು. ದೇವರ ವಾಕ್ಯವನ್ನು ಸರಿಯಾಗಿ ಕೇಳಬೇಕು. ಸುಮ್ಮನೆ ಬೋಧನೆ ಏನೋ ಅವರು ಹೇಳ್ತಾರೆ ಕೇಳುವುದಿಲ್ಲ. ನಾವು ಬಾಯಿಂದ ಮಾತಾಡಿದ್ರೆ 120 ವರ್ಷ ಬದುಕ್ತದೆ, ಅದು ತಪ್ಪು ಬೋಧನೆ. ದೇವರ ವಾಕ್ಯಕ್ಕೆ ಆಧಾರ ಇಲ್ಲದ ಬೋಧನೆ. ನಿನ್ನ ಆಯುಷ್ಯನ ಬಾಯಿಂದ ಮಾತಾಡಿ ಹೆಚ್ಚಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನ ಆಯುಷ್ಯನ್ನು ದೇವರು ಫಿಕ್ಸ್ ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಆಯುಷ್ಯ ಯೆಹೋವನ ಕೈಯಲ್ಲಿಂಟು, ನಿನ್ನ ದಿನಗಳನ್ನು ಆತನು ಲೆಕ್ಕ ಮಾಡಿದ್ದಾನೆ, ದಾಟಲಾರದ ಗಡಿಯನ್ನು ನಿನಗೆ ಆತನು ಹಾಕಿದ್ದಾನೆ, ನಿನ್ನ ನಿಮಿಷ ದಿವಸಗಳನ್ನು ಆತನು ತೀರ್ಮಾನ ಮಾಡಿದ್ದಾನೆ. ಹೌದು, ನಮಗೆ ಕಷ್ಟ ಬರುವಾಗ ದೇವರ ವಾಕ್ಯನ ಆರೈಕೆ ಮಾಡ್ತೇವೆ, ರೋಗ ಬರುವಾಗ ದೇವರ ವಾಕ್ಯನ ಆರೈಕೆ ಮಾಡ್ತೇವೆ. ತಪ್ಪು ಬೋಧನೆಯನ್ನು ಸ್ವೀಕರಿಸಬೇಡಿರಿ. ನಿಮ್ಮನ್ನು ವಂಚಿಸಿ ಅವರು ಶ್ರೀಮಂತರಾಗ್ತಾರೆ, ನಿಮ್ಮನ್ನು ವಂಚಿಸ್ತಾರೆ. ನೀನು ಆತ್ಮದಲ್ಲಿ ಏನು ಕೂಡ ಮಾಡಬಹುದು, ನೀನು ಏನು ಕೂಡ ಮಾಡ್ಕೊಂಡು. ದೇವರ ವಾಕ್ಯ ಸತ್ಯ, ಎಸ್ ಬಿಲೀವ್ ಮಾಡಿ, ದೇವರ ವಾಕ್ಯ ಸತ್ಯ. ವಿಶ್ವಾಸಿಗಳಿಗೆ ದೇವರ ವಾಕ್ಯ ಸತ್ಯ. ದೇವರ ವಾಕ್ಯದಲ್ಲಿ ಏನಿದೆ? ನಮಗೆ ಶ್ರಮೆ ಇದೆ, ಹಿಂಸೆ ಇದೆ, ಆಶೀರ್ವಾದ ಪಡೆದೆ. ನಂಬಿಗಸ್ತನಾದ ದೇವರು ನಮ್ಮೊಟ್ಟಿಗಿದ್ದಾನೆ, ಆತ ನಮ್ಮ ಕೈ ಬಿಡುವುದಿಲ್ಲ. ಆದ್ದರಿಂದ ನಿನ್ನ ಮೂರ್ಖತನದಲ್ಲಿ ನೀನು ಹೋಗ್ಬೇಡ. ನಾನು 120 ವರ್ಷ ಬದುಕ್ತೇನೆ, 150 ವರ್ಷ ಬದುಕ್ತೇನೆ ಎಂಬುದಾಗಿ ನೀನು ಯೇಸುವನ್ನು ಫಾಲೋ ಮಾಡು. ಯೇಸು ಕ್ರಿಸ್ತನಿಗೆ ನಂಬಿಕೆಯಿಂದ ಜೀವಿಸು, ಕಪಟತನದಿಂದ ಜೀವಿಸಬೇಡ. ಒಬ್ಬ ವಿಶ್ವಾಸಿಯಾಗಿ ಪ್ರಾಮಾಣಿಕನಾಗಿ ಜೀವಿಸು. ಆಯುಷ್ಯ ದೇವರ ಕೈಯಲ್ಲಿ ಉಂಟು, ನಿನ್ನ ಫ್ಯೂಚರ್ ದೇವರ ಹಸ್ತದಲ್ಲಿ ಉಂಟು. ಕಪಟತನ, ಇವತ್ತು ಸೇವೆಯಲ್ಲಿ ಕಪಟತನ, ಧನದ ಅಪೇಕ್ಷೆ, ಲೌಕಿಕ ಆಶೀರ್ವಾದಗಳಿಗಾಗಿ, ಹಣದ ಆಸೆಯಿಂದ ಕರ್ತನ ಸೇವೆ ಮಾಡುವುದು ಗುರುತಿಸಿರಿ. ಒಳ್ಳೆಯ ಸಭೆಗೆ ಹೋಗಿರಿ, ರಿಯಲ್ ದೇವರ ವಾಕ್ಯದ ಅಸ್ತಿವಾರ ಇರುವಂತಹ ಸಭೆಯಲ್ಲಿ ಬೆಳೆಯಿರಿ. ಕಪಟತನ ದೇವರ ವಾಕ್ಯ. ಯೆರೆಮೀಯ 9:8 ಓದ್ಕೊಂಡ. ಯೆರೆಮೀಯ 9:8 ಹೇಳ್ತದೆ. ಯೆರೆಮೀಯ 9:8, ಅವರ ನಾಲಿಗೆಯು ಕೊಲ್ಲುವ ಬಾಣವಾಗಿದೆ, ಅದು ಸುಳ್ಳನ್ನೇ ಆಡುತ್ತದೆ. ಒಬ್ಬನು ತನ್ನ ನೆರವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದರೂ ತನ್ನ ಹೃದಯದಲ್ಲಿ ಅವನಿಗೆ ಹೊಂಚಾಗ್ತಾನೆ. ನೋಡಿ, ದೇವರ ವಾಕ್ಯ ಅವರ ನಾಲಿಗೆ ಕೊಲ್ಲುವ ಬಾಣವಾಗಿದೆ. ಅನನೀಯ ಸಫೇರ ಸುಳ್ಳು ಹೇಳಿದ್ರು, ಕಪಟತನ, ವಂಚಿಸಲ್ಪಟ್ಟವರು, ಪವಿತ್ರಾತ್ಮನಿಗೆ ಅವರು ವಂಚಿಸಿದ್ರು, ದೇವರಿಗೆ ಸುಳ್ಳು ಹೇಳಿದ್ರು ಅವರು. ನಂತರ ದೇವರ ವಾಕ್ಯ ಹೇಳ್ತದೆ, ಒಬ್ಬನು ತನ್ನ ನೆರವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದ್ರು ಕೂಡ ಹೃದಯದಲ್ಲಿ ಅವನಿಗೆ ಹೊಂಚಾಗ್ತಾನೆ. ಇದು ಹಿಪೋಕ್ರಸಿ, ಇದು ನಾಟಕ, ಇದು ಎರಡು ಜೀವಿತ, ಡಬಲ್ ಆಕ್ಟಿಂಗ್. ಇದು ಆರಾಧನೆ ಮಾಡುವಾಗ ಕೈ ಎತ್ತುತ್ತೇವೆ, ವರ್ಷಿಪ್ ಮಾಡ್ತೇವೆ, ಇನ್ನೊಂದು ಬೇರೆನೇ ಜೀವಿತ. ಸುಳ್ಳಿನಲ್ಲಿ ಜೀವಿಸುವಂಥದ್ದು, ಕಪಟತನದಲ್ಲಿ ಜೀವಿಸುವಂಥದ್ದು. ಅದರಿಂದ ಪ್ರಿಯ ವಿಶ್ವಾಸಿಗಳು, ನನ್ನ ಕಳಕಳಿ ದೇವರ ವಾಕ್ಯ ಇರುತ್ತದೆ, ಅದನ್ನು ಎಕ್ಸೆಪ್ಟ್ ಮಾಡಿ. ಸುಮ್ಮನೆ ಇವತ್ತು ಮನೋರಂಜನೆ ಉರುಳಾಡುವ ಮಾತುಗಳು ಹೇಳಿಕೊಂಡು ನಿಮ್ಮ ಬಿರುದನ್ನು ಅಪಹರಿಸಲಿಕ್ಕೆ ಅವಕಾಶ ಕೊಡಬೇಡಿರಿ. ಇವತ್ತು ತುಂಬಾ ಬಂದಿದೆ ಬೋಧನೆ. ಆದ್ದರಿಂದ ಅನುಭವವುಳ್ಳ ಸೇವಕರು, ಆ ಸೇವಕರ ಬಳಿ ಹೋಗಿ ನಿಮಗೆ ಡೌಟ್ ಇದ್ರೆ ಕ್ಲಿಯರ್ ಮಾಡಿಕೊಳ್ಳಿ. ಅನುಭವ ಇರುವಂತಹ ಸೇವಕರ ಹತ್ರ, ಸತ್ಯವೇದವನ್ನು ಆಳವಾಗಿ ತಿಳಿದುಕೊಂಡಂತಹ ಸೇವಕರ ಹತ್ರ ಬಂದು ಕೂತ್ಕೊಂಡು ಮಾತಾಡಿ, ವಾಕ್ಯದ ಬಗ್ಗೆ ಕೇಳಿಕೊಳ್ಳಿ. ಯಾರೋ ಹೇಳ್ತಾರೆ ನಾನು ದೇವರು, ಇವತ್ತು ಹೇಳ್ತಾರೆ ನೀವೇ ದೇವರೆಂಬುದಾಗಿ. ಸೈತಾನ ಕೂಡ ಅದನ್ನು ಹೇಳಿದ, ನೀವು ಹಣ್ಣು ತಿಂದರೆ ದೇವರಂತ ಆಗ್ತೀರಿ ಎಂಬುದಾಗಿ. ಸುಳ್ಳು, ಕಪಟತನ. ನಂತರ ನಾವು ನೋಡ್ತಿದ್ದೇವೆ ಅವರು ಸುಳ್ಳಿಲ್ಲ, ಎರಡನೇದಾಗಿ ಕಪಟತನ. ಅದರಲ್ಲಿ ಇವತ್ತು ಕೂಡ ನೋಡ್ತೇವೆ, ಕೊಡುವಾಗ ದೇವರಿಗೆ ಹೃದಯಪೂರ್ವಕವಾಗಿ ಕೊಡಿರಿ. ಹೆಂಡತಿಯ ಸಮ್ಮತಿಯಿಂದ ಅಣ್ಣನೇನು ಒಂದು ಭಾಗ ಬಚ್ಚಿಟ್ಕೊಂಡ. ಅಣ್ಣನಿಗೆ ಬಾರ್ನಬನ್ನು ಕೊಡುವಾಗ, ಅರ್ಲಿ ಚರ್ಚ್ ಬಿಲಿವರ್ ಕೊಡುವಾಗ ಅವನಿಗೆ ಒಂದು ಆಶೆ ಆಗಿರ್ಬೋದು ಕೊಡ್ಲಿಕ್ಕೆ. ನಾನು ಹೇಳ್ತೇನೆ, ಯಾವಾಗಲೂ ದೇವರದನ್ನು ದೇವರು ಕೊಡಿ. ದಶಮ ಭಾಗ ನೀವು ತುಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಧ ಅವರಿಗೆ ಕೊಡುವ, ಬಡವರಿಗೆ ಕೊಡುವ, ಅರ್ಧ ಕಷ್ಟದಲ್ಲಿರು ಕೊಡುವ. ನೋ, ದಶಮ ಭಾಗ ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಭಾಗ, ಅದು ದೇವರಿಗೆ, ದೇವರದು ದೇವರಿಗೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಎಜಿಕೇಲ 44:30, ಫಸ್ಟ್ ರೊಟ್ಟಿಯನ್ನು ಹಿಟ್ಟನ್ನು ದೇವರಿಗೆ ಕೊಡಿ ಎಂಬುದಾಗಿ.
ನೋಡಿ ಒಂದು ವಚನ ಓದ್ಕೊಳ್ಳೋಣ. ಎಸೆಕೆಲ 44:30 ಹೇಳ್ತದೆ. ಎಸೆಕೆಲ 44:30 ವಚನ ಓದ್ಕೊಳ್ಳಿ. ಎಸೆಕೆಲ 44:30 ನಾವು ನೋಡುವಾಗ 30ನೇ ವಚನ, ಎಲ್ಲ ಪ್ರಥಮಗಳಲ್ಲಿ ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಿ ಸಮರ್ಪಿಸುವ ಎಲ್ಲಾ ಪದಾರ್ಥಗಳು ಅವರಿಗಾಗಬೇಕು. ನೀವು ನಿಮ್ಮ ಮನೆಯ ಆಶೀರ್ವಾದಕ್ಕೆ ನೆಲೆಯಾಗುವಂತೆ ನೀವು ಮೊದಲನೇ ಹಿಟ್ಟನ್ನು ಯಾಜಕರಿಗೆ ಕೊಡತಕ್ಕದ್ದು. ಮೊದಲನೇ ಹಿಟ್ಟು ಯಾಜಕರಿಗೆ, ಅದು ದೇವರ ಸೇವೆಗೆ ಮೊದಲಿಟ್ಟು. ಅದರಿಂದ ನೀನು ಪಾಲು ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇಲ್ಲಿ ನಾವು ನೋಡ್ತಿದ್ದೇವೆ, ಹೆಂಡತಿಯ ಸಮ್ಮತಿಯಿಂದ ಅನನಿಯನು ಒಂದು ಭಾಗವನ್ನು ಬಚ್ಚಿಟ್ಟ. ಇವತ್ತು ಅನೇಕ ಸಲ ದೇವರ ಸೇವೆಗೆ ಕೊಡ್ಲಿಕ್ಕೆ ನಮ್ಗೆ ಮನಸ್ಸು ಬರ್ತದೆ. ಕೆಲವೊಮ್ಮೆ ಯಾರಾದ್ರೂ ಒಂದು ಆಲೋಚನೆ ಕೊಡ್ತಾರೆ, ತಡೆ ಆಗ್ತದೆ, ಉಂಟಲ್ಲ ಯಾಕೆ ಕೊಡ್ಬೇಕು. ದಶಮ ಭಾಗವನ್ನು ನಿನ್ನ ಸೇವೆಗೆ ನೀನು ಕೊಡ್ಬೇಕು. ನೀನು ಹೋಗುವಂತ ಸಭೆಗೆ ನೀನು ಕೊಡ್ಬೇಕು. ಸಭೆಯ ಸೇವೆಗೆ, ಅದು ಯಾಜಕನಿಗೆ, ದೇವರ ವಾಕ್ಯಕ್ಕೆ. ಜ್ಞಾನೋಕ್ತಿ 3:5 ಕೂಡ ಹೇಳ್ತಾರೆ, ನಿನ್ನ ಬೆಳೆ ಎಲ್ಲ ಪ್ರಥಮ ಫಲದಿಂದ ನೀನು ದೇವರನ್ನು ಸನ್ಮಾನಿಸು, ಆಗ ನಿನ್ನ ಕಣಜಗಳು ಕುಂತವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮೂರನೇ ಸಂಗತಿ, ಸುಳ್ಳು ದೇವರಿಗೆ ಹೇಳಿದ್ರು, ಪವಿತ್ರಾತ್ಮನನ್ನು ವಂಚಿಸಿದ್ರು, ದೇವರ ಮುಂದೆ ನಾಟಕ ಆಡಿದ್ರು, ಕಪಟತನದಿಂದ ಜೀವಿಸಿದ್ರು. ಮೂರನೇ ಸಂಗತಿ ನಾವು ನೋಡ್ತಿದ್ದೇವೆ, ದೇವರಿಗೆ ಮರೆಯಾದುದು ಒಂದೂ ಇಲ್ಲ. ದೇವರ ಮುಂದೆ ನಾನು ನಾಟಕ ಮಾಡಲಿಕ್ಕೆ ಆಗುವುದಿಲ್ಲ, ದೇವರ ಮುಂದೆ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ, ದೇವರನ್ನು ವಂಚಿಸಲಿಕ್ಕೆ ಆಗುವುದಿಲ್ಲ. ಕೀರ್ತನೆ 139 1ರಿಂದ ಕೆಲವು ವಚನ ನಾವು ಓದುವುದಾದ್ರೆ, ದೇವರೇ, we cannot hide from God. ನೆನಪಿಟ್ಕೊಳ್ಳಿ, we cannot hide from God. ದೇವರಿಂದ ನಾವು ಮರೆಯಲಿಕ್ಕೆ ಆಗುವುದಿಲ್ಲ. ಕೀರ್ತನೆ 139 ಕೆಲವು ವಚನ ನಾವು ಓದಿಕೊಳ್ಳೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತ್ಕೊಳ್ಳುವುದು ಹೇಳುವುದು ನಿನಗೆ ಗೊತ್ತಲೇ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆ ಮಾತುಗಳಲ್ಲಿ ನೀನು ಅರಿಯದೆ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದೆ. 7ನೇ ವಚನ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲನೆ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ. ಪಾತಾಳ ಲೋಕಕ್ಕೆ ಹೋಗಿ ಮಲಗಿಕೊಂಡೆನೆಂದರೆ ಅಲ್ಲಿಯೂ ನೀನಿರುವೆ. ದೇವರ ವಾಕ್ಯ ಹೇಳ್ತದೆ, ದೇವರ ಕಣ್ಣಿಗೆ ಮರೆಯಾದುದು ಒಂದೂ ಇಲ್ಲ. ಇಬ್ರಿಯ 4:1 ವಚನ ಓದಿಕೊಳ್ಳೋಣ, ನಾನು ಮುಗಿಸ್ತೇನೆ. ಇಬ್ರು 4:13, ಇಬ್ರಿಯ ಗ್ರಂಥ 4:13ನೇ ವಚನ ಓದುವುದಾದರೆ, ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತ ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ದೇವರಿಗೆ ಮರೆಯಾದದ್ದು ಒಂದೂ ಇಲ್ಲ. ಅನನೀಯನು ಸಫೆರಳು ಅವರು ದೇವರಿಗೆ ವಂಚಿಸಿದರು. ದೇವರ ಮುಂದೆ ತಪ್ಪಿಸಿಕೊಳ್ಳಿಕ್ಕೆ ಆಗ್ತದ? ಪೇತ್ರನ ಮುಂದೆ ಬಂದು ಹೇಳಿದ್ರು, ಅವ್ರು ಎಣಿಸಿದ್ರು ಪೇತ್ರನಿಗೆ ಏನು ಗೊತ್ತಾಗ್ಲಿಕ್ಕಿಲ್ಲ, ನಾವು ಬಚ್ಚಿಟ್ಟರು, ನಾವು ಸುಳ್ಳು ಹೇಳಿದ್ರೆ ಪೇತ್ರನಿಗೆ ಮತ್ತು ಚರ್ಚಿನ ಎಲ್ಲರಿಗೆ ಬಿಲಿವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಎಂಬುದಾಗಿ ಆಲೋಚನೆ ಮಾಡಿದ್ರು. ದೇವರ ವಾಕ್ಯದಲ್ಲಿ ಆತನ ಕಣ್ಣಿಗೆ ಮರೆಯಾದದ್ದು ಒಂದು ಇಲ್ಲ. ಆತನ ಮುಂದೆ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಲ್ಪಡುತ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಬೈಬಲ್ ಸ್ಟಡಿ ಅನನೀಯನು ಸಫೆರನ ಜೀವಿತದಿಂದ 3 ಪ್ರಾಮುಖ್ಯವಾದ ವಿಷಯಗಳು. ಒಂದು, ನಾವು ಸುಳ್ಳು ಹೇಳುವಂಥದ್ದು, ಅದು ದೇವರಿಗೆ ಸುಳ್ಳು ಹೇಳ್ತದೆ. ವಿಶ್ವಾಸ, ನಾವು ಸತ್ಯ ಮಾತಾಡೋದು. ಏನು ಎಂಥ ಸಂಗತಿ ಬಂದರೂ ಕೂಡ ನಮ್ಮ ಜೀವಿತದಲ್ಲಿ ಸತ್ಯ ಹೇಳಬೇಕು, ಸತ್ಯವನ್ನು ಬೋಧಿಸಬೇಕು ಜನರಿಗೆ. ಹಣದಾಸೆಗಾಗಿ ಸುಳ್ಳನ್ನು ಬೋಧಿಸುವಂಥದ್ದಲ್ಲ, ಸುಳ್ಳನ್ನು ಅವರಿಗೆ ಹೇಳುವಂಥದ್ದಲ್ಲ. ಪ್ರಾಮಾಣಿಕನಾಗಿ ಸೇವಕರಾಗಿ ನಾವು ಸೇವೆ ಮಾಡಿ, ವಿಶ್ವಾಸಿಗಳಿಗೆ ಒಬ್ಬರಿಗೊಬ್ಬರು ನಾವು ಏನು ಮಾಡಬೇಕಂದ್ರೆ ಸುಳ್ಳಾಡಬಾರದು ಎಂಬುದಾಗಿ ದೇವರ ವಾಕ್ಯ ಅಂತ ಹೇಳ್ತಾರೆ. ಸುಳ್ಳುಗಾರನು ದೇವರ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಎರಡನೇದಾಗಿ ಕಪಟ, 2 ರೀತಿಯ ಜೀವಿತ ದೇವರು ಮೆಚ್ಚುವುದಿಲ್ಲ. ದೇವರನ್ನು ಪ್ಲೀಸ್ ಮಾಡಬೇಕು. ದೇವರ ಸನ್ನಿಧಿಯಲ್ಲಿ ಬರುವಾಗ ಶುದ್ಧ ಹೃದಯದಿಂದ ಬರಬೇಕು. ದೇವರು ಕಾಯಿನನ ಕಾಣಿಕೆಯನ್ನು ಅಕ್ಸೆಪ್ಟ್ ಮಾಡಲಿಲ್ಲ, ಏಬೆರನ ಕಾಣಿಕೆಯನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಯಾಕೆ? ಶುದ್ಧ ಹೃದಯದಿಂದ ತರಲಿಲ್ಲ, ಕಪಟತನದಿಂದ.
ಆದ್ದರಿಂದ ಶುದ್ಧ ಹೃದಯದಿಂದ, ಕಪಟತನದಿಂದಲ್ಲ. ಯೇಸುಸ್ವಾಮಿ ಅವರ ಪರಿಸರ ಜೀವಿತವನ್ನು ಖಂಡಿಸಿ ಮಾತಾಡ್ತಾರೆ. ಪರಿಸರ ಶಾಸ್ತ್ರಿಗಳೇ 7 times ಬೈಬಲಲ್ಲಿ ನೋಡ್ತಾರೆ, ಕಪಟಿಗಳೇ ಮುಂದಾಗಿ. ಅದರಿಂದ ದೇವರು ಕಪಟವನ್ನು ಇಷ್ಟಪಡೋದಿಲ್ಲ. ಆದರೆ ಅನೇಕ ವಿಶ್ವಾಸಿಗಳು ಕೂಡ ನೀವು ಪ್ಲೀಸ್ ಮಾಡಬೇಡಿ, ದಯವಿಟ್ಟು ಸೇವಕರು ಪ್ಲೀಸ್ ಮಾಡಬೇಕು. ತಪ್ಪು ಎಂಬುದಾಗಿ ಗೊತ್ತಾಯ್ತಾ, ಅಲ್ಲಿ ಮಸ್ಕಸ್ ಮಾಡ್ತಾರೆ. ತಪ್ಪು ಬೋಧನೆ ಹೊರಗೆ ಬನ್ನಿ, ನಿಮ್ಮ ಆತ್ಮವನ್ನು ರಕ್ಷಿಸಿಕೊಳ್ಳಿರಿ. ನಿಮ್ಮ ಆತ್ಮ ವೈಯಕ್ತಿಕ. ಮೂರನೇದಾಗಿ, ದೇವರ ಮುಂದೆ ಯಾವುದು ಮರೆಯಾಗುವುದಿಲ್ಲ. ನೀನು ಕೂತ್ಕೊಳ್ಳೋದು ಹೇಳುದು ದೇವರು ಗೊತ್ತಿದೆ. ನಿನ್ನ ಪರಿಸ್ಥಿತಿಗಳು ದೇವರು ನೋಡ್ತಾನೆ, ನಿನ್ನ ಕಷ್ಟವನ್ನು ನೋಡ್ತಾನೆ, ನಿನ್ನ ಸಂಕಟ, ನಿನ್ನ ದುಃಖವನ್ನು ದೇವರೆಲ್ಲವೂ ನೋಡ್ತಾನೆ. ಆದರೆ ದೇವರಿಗೆ ಫೇತ್ಫುಲ್ ಆಗಿದೆ, ನಂಬಿಕೆಸ್ಥರಾಗಿದೆ. 3 ಸಂಗತಿಗಳು ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಾಂದ್ರೆ ನಾವು ಆತ್ಮಿಕವಾಗಿ ಜೀವಿಸ್ತೇವೆ ಎಂಬುದಾಗಿ ಹೇಳ್ಬೋದು, ಸ್ಪಿರಿಚುವಲ್ ಡೆಡ್ ಇರ್ತೇವೆ. ಕಪಟತನದಿಂದ ನಾವು ಮಾಡೋದಾದರೆ, ಸುಳ್ಳಿನಿಂದ ನಾವು ಜೀವಿಸುವುದಾದರೆ ಸ್ಪಿರಿಚುವಲಿ ಡೆಡ್ ಆಗ್ತೇವೆ. ದಯವಿಟ್ಟು ನಮ್ರತೆ ವಿನಂತಿ, ಸಂದೇಶವನ್ನು ಶುದ್ಧ ಹೃದಯದಿಂದ ಸ್ವೀಕರಿಸಿ. ದೇವರ ಸನ್ನಿಧಿಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಧೈರ್ಯದಿಂದ, ಗೌರವದಿಂದ, ಪ್ರಾಮಾಣಿಕರಾಗಿ ಪವಿತ್ರಾತ್ಮನು ಹೇಳ್ತೇನೆ, ಇದು ದೇವರ ಸಂದೇಶ, ದೇವರಾತ್ಮನ ಸಂದೇಶ. ನನ್ನ ಹೃದಯದ ಆಶೆ ಬಯಕೆ ಒಂದೇ, ಶುದ್ಧ ಹೃದಯದ ಇವತ್ತು ಮಾತಾಡ್ತಿದ್ದೇನೆ, ನಿಮ್ಮ ಆತ್ಮದ ರಕ್ಷಣೆಗಾಗಿ. ನಿಮ್ಮ ಆತ್ಮ ರಕ್ಷಿಸಲ್ಪಟ್ಟಿದೆ. ನೀವು ಶುದ್ಧರಾಗಿ, ಪ್ರಾಮಾಣಿಕರಾಗಿ, ದೇವರ ಸತ್ಯದಲ್ಲಿ, ದೇವರ ವಾಕ್ಯದ ಶುದ್ಧವಾದ ಬೋಧನೆಯಲ್ಲಿ ಬೆಳೆಯಬೇಕೆಂಬ ಶುದ್ಧ ಹೃದಯದಿಂದ ನಾನು ಇವತ್ತು ಮಾತಾಡ್ತಿದ್ದೇನೆ. ಯಾರನ್ನು ನಾನು ಕ್ರಿಟಿಸೈಸ್ ಮಾಡಿಲ್ಲ, ಖಂಡಿಸಿ ಅಲ್ಲ, ಆದರೆ ಸತ್ಯವನ್ನು ಮುಂದೆ ಇಡ್ತಿದ್ದೇನೆ. ದೇವರು ಈ ಬೈಬಲ್ ಸ್ಟಡಿ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ, ಎಚ್ಚರಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.